ಇದನ್ನು ಬಳಿಯೋ ರೊಟ್ಟಿ ಅಂತ ಕರೀತಾರೆ. ಅಜ್ಜಿ ಅಮ್ಮ ಎಲ್ಲ ಮಾಡ್ತಿದ್ದಂಥ ರೆಸಿಪಿ. ರಾತ್ರಿ ಹೊತ್ತು ಅಕ್ಕಿನ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ದು ರುಬ್ಕೊಂಡು ಅದಕ್ಕೆ ಉಪ್ಪು ಸೇರಿಸ್ಕೊಂಡು ಈ ಥರ ಬಳ್ದು ರೊಟ್ಟಿನ ಮಾಡುವಂಥದ್ದು. ನಾನಿವತ್ತು ಸ್ವಲ್ಪ ಡಿಫ್ರೆಂಟಾಗಿ 1 ಕಪ್ಪು ಚಿರೋಟಿ ರವೆ, 1 ಕಪ್ಪು ಗೋಧಿ ಹಿಟ್ಟು, 1 ಕಪ್ಪು ದೋಸೆ ಹಿಟ್ಟು ಉಳಿದಿತ್ತು, ಅದನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಅಗತ್ಯಕ್ಕೆ ತಕ್ಕಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ತುರಿದಿಟ್ಕೊಂಡಿದ್ದಂಥ ಈರುಳ್ಳಿ, ತುರಿದಿಟ್ಕೊಂಡಿದ್ದಂಥ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಉಪ್ಪು, ಜೊತೆಗೆ ಸ್ವಲ್ಪ ಎಳ್ಳು ಇಷ್ಟೆಲ್ಲ ಸೇರಿಸ್ಕೊಂಡು ಕಲಸಿ ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಬಿಟ್ಟು ಈ ಕಡೆ ಚಟ್ನಿಗೆ ರೆಡಿ ಮಾಡಿಕೊಂಡು ಕಾಯಿ, ಉಪ್ಪು, ಬೆಳ್ಳುಳ್ಳಿ, ಹಸಿರುಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಕಿ ಚಟ್ನಿನ ರುಬ್ಕೊಳ್ಳೋಷ್ಟೊತ್ತಿಗೆ ಈ ಹಿಟ್ಟು ಚೆನ್ನಾಗಿ ನೆಂದಿತ್ತು. ತವೆನ ಚೆನ್ನಾಗಿ ಕಾಯಿಸ್ಕೊಂಡು ಆಮೇಲೆ ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಕೈನ ಒದ್ದೆ ಮಾಡಿಕೊಂಡು ಈ ರೀತಿ ಎಷ್ಟು ಅಗಲ ಬೇಕಾದರೂ ತೆಳ್ಳಗೆ ರೊಟ್ಟಿನ ಬಳ್ಕೊಬೋದು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಕೈನ ಒದ್ದೆ ಮಾಡ್ಕೋಬೇಕು. ಆಮೇಲೆ ಮೇಲ್ಗಡೆ ಎಕ್ಸ್ಟ್ರಾ ಬಂದಿರೋ ಹಿಟ್ಟೆಲ್ಲ ತೊಗೊಂಬಿಡ್ಬೇಕು. ಆವಾಗ ತೆಳ್ಳಗೆ ಚೆನ್ನಾಗಿ ಬರುತ್ತೆ. ಕ್ರಿಸ್ಪಿ ಆಗಬೇಕು ಅಂದವರು ಸ್ವಲ್ಪ ತುಪ್ಪನೋ ಎಣ್ಣೆನೋ ಏನಾದ್ರು ಹಾಕಿ ಕ್ರಿಸ್ಪಿಯಾಗಿ ಬೇಯಿಸ್ಕೊಬೋದು. ಸಾಫ್ಟ್ ಆಗಬೇಕು ಅಂದರೂ ಬೇಯಿಸ್ಕೊಬೋದು. ಇದಕ್ಕೆ ಚಟ್ನಿ ಬೇಕು ಅನ್ನೋ ಅಗತ್ಯತೆಯೇ ಇರಲ್ಲ, ಯಾಕೆಂದರೆ ಈರುಳ್ಳಿ, ಹಸಿರುಮೆಣಸಿನ್ಕಾಯಿ ಎಲ್ಲ ಇರುತ್ತೆ ಅಲ್ವ ಇದರಲ್ಲಿ. ಬೇಕು ಅಂದರೆ ಆಡಿಸ್ಕೊಬೋದು, ಇಲ್ಲ ಅಂತಂದರೆ ಬಿಸಿ ಬಿಸಿ ರೊಟ್ಟಿ ಮೇಲೆ ಬೆಣ್ಣೆ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಈಸಿನೂ ಕೂಡ ಮಾಡೋವಂಥದ್ದು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಂಗೆ ನನ್ನ ಪ್ರೀವಿಯಸ್ ರೀಲ್ಸ್ ಎಲ್ಲ ಹೋಗಿ ನೋಡಿ. ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಥರ ಬಳಿಯೋ ರೊಟ್ಟಿನ ಒಂದ್ಸರಿ ಮಾಡ್ಕೊಂಡು ತಿಂದು ಟೇಸ್ಟ್ ಹೆಂಗಿತ್ತು ಅಂತ ತಿಳಿಸಿ.